ಎಪ್ಪತ್ಗಿರಿ ನೋಡೋದಕ್ಕಿಂತ ಒಂದ್ ಕಪ್ಪತ್ಗಿರಿ ನೋಡ್ಬೇಕಂದ್ ಮಾತೈತಿ. ಅದನ್ನ ನೋಡೋಣ ಬರ್ರಿ. ಹಾಯ್ ನಮಸ್ಕಾರ ಎಲ್ಲಾರಿಗೂ. ಕಪ್ಪತ್ ಗುಡ್ಡ ನೋಡಾಕ 2 ದಾರಿ ಅದಾವ. ಒಂದ್ ಗುಡ್ಡ ಮೇಲಿರೋ ವ್ಯೂ ಪಾಯಿಂಟ್ ದಾರಿ, ಇನ್ನೊಂದ್ ಕಪ್ಪತ್ತ ಮಲ್ಲೇಶ್ವರ ದೇವಸ್ಥಾನದ ಹಾದಿ. ದೇವಸ್ಥಾನದ ಹಾದಿನ ಚಲೋ ಯಾಕಂದ್ರ ಇಲ್ಲಿ ದೇವ್ರ ದರ್ಶನ ಮತ್ತ ಪ್ರಕೃತಿ ಮಧ್ಯೆ ಚಾರಣನು ಮಾಡ್ಬೋದು ನೀವ್. ಸುತ್ತ ಬೆಟ್ಟಗಳು, ತಿರುಗಾಳಿಯಂತೆ ಬೀಸೋ ಗಾಳಿ, ಅದ್ರ ಮಧ್ಯೆ ನೆಲೆಸಿರೋ ಈ ದೇವಾಲಯ ಅದಷ್ಟೇ ಕಪ್ಪತ್ತ ಮಲ್ಲೇಶ್ವರ ದೇವಸ್ಥಾನ. ವ್ಯೂ ಪಾಯಿಂಟ್ ಹೋಗಾಕ ಸುಮಾರು 1.5 ಕಿಲೋಮೀಟರ್ ಚಾರಣ ಮಾಡ್ಬೇಕ. ಸಾಮಾನ್ಯ ಜನರಿಗೆ ಕಷ್ಟ ಆದ್ರೂ ಒಂದೊಳ್ಳೆ ಅನುಭವ ಸಿಗ್ತೈತಿ. ಮೇಲೆ 2 ವ್ಯೂ ಪಾಯಿಂಟ್ ಅದಾವ. ಒಂದ್ ಗಾಳಿಗೊಂಡಿ ಬಸವನ ದೇವಸ್ಥಾನದ ಕಡೆ, ಇನ್ನೊಂದಕ್ ಹೋಗ್ಬೇಕಂದ್ರ ಮತ್ 1 ಕಿಲೋಮೀಟರ್ ನಡಿಬೇಕ. ಕಪ್ಪತ್ತ ಗುಡ್ಡನ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾನೆ ಕರೀತಾರ. ಇದ ಸಸ್ಯ ಸಂಪತ್ತಿನ ಕೇಂದ್ರ. ಸುಮಾರು 400 ಹೆಚ್ಚು ಆಯುರ್ವೇದಿಕ್ ಔಷಧಿಯ ಸಸ್ಯಗಳು ಇಲ್ಲದಾವ. ಇಡೀ ಭಾರತದಾಗ ಅತ್ಯಂತ ಶುದ್ಧ ಗಾಳಿ ಇರೋ ಪ್ರದೇಶದಾಗ ಇದು ಒಂದು. ಧಾರ್ಮಿಕ ಹಾಗೂ ಪ್ರಾಕೃತಿಕ ಸೌಂದರ್ಯ ಒಂದೇ ಸ್ಥಳದಲ್ಲಿ ಬೆರೆತಿರುವುದು ಕಪ್ಪತ್ತ ಗುಡ್ಡದ ವಿಶೇಷ. ಈ ಸ್ಥಳಕ್ ನೀವ್ ಹೋಗಿಲ್ಲ ಅಂದ್ರ ಮನ್ಯಾಗ ಕುಂತ ಏನ್ ಮಾಡತ್ತೀರಿ? ಕಪ್ಪತ್ತಗಿರಿನ ನೋಡ್ಕೊಂಬರ್ರಿ. ಅಲ್ಲಿ ತನ ಮತ್ ಸಿಗೋಣಂತ.